ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ಅಕಾಡೆಮಿ ಯೂಟ್ಯೂಬ್ ಕ್ಲಾಸಸ್. ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದರೆ SSLC ಆಯಿತು ಮುಂದೆ. ಹಾಗಾದರೆ ನಮ್ಮ ಮುಂದಿನ ಜೀವನ ಕರಿಯರ್ನ ಸ್ಟಾರ್ಟ್ ಯಾವ ಥರ ಮಾಡಬೇಕಪ್ಪ ಅಂದರೆ SSLC ಮುಗಿತು ನಾವು ಇವೆಲ್ಲ ಈಗ ರಿಸಲ್ಟ್ಗಾಗಿ ವೇಟ್ ಮಾಡ್ತೀವಿ. ಹಾಗಾದರೆ ಮುಂದೆ ಜೀವನಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಆ ಕಾನ್ಸೆಪ್ಟ್ ನೋಡೋಣ. ಹಾಗಾದರೆ ಒಂದು ಸ್ಲೋಗನ್ ಮುಖಾಂತರ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯದನ್ನ ಅನ್ನುವ ಸ್ಲೋಗನ್ ಮುಖಾಂತರ ಸ್ಟಾರ್ಟ್ ಮಾಡೋಣ. ಯಾಕಪ್ಪ ಆ ಸ್ಲೋಗನ್ನ ತಗೊಂಡೆ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಗೆಲ್ಲಬೇಕಲ್ಲ, ನಾವು ಸಕ್ಸಸ್ ಕಾಣಬೇಕಲ್ಲ, ನಾವು ನಮ್ಮ ಮುಂದಿನ ಆರಂಭ ಮಾಡಬೇಕಲ್ಲ. ಹಾಗಾದ್ರೆ ಯಾವ ಫೀಲ್ಡ್ ಒಳಗಡೆ ನಾವು ಹೋದರೆ ನನ್ನ ಜೀವನ ಸಾಕಾರ ಆಗುತ್ತೆ, ಯಾವ ಫೀಲ್ಡ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ನಾನು ಸಕ್ಸಸ್ನ ಕಾಣ್ತೀನಿ, ನನ್ನ ಲೈಫ್ ಒಳಗೆ ನಾನು ಜೀವನ ನಡೆಸ್ತೀನಿ ಅನ್ನೋದು. ಹಾಗಾದರೆ SSLC ಆಯಿತು ಮುಗಿಯೋದು. ಹಾಗಾದರೆ SSLC ಮುಗಿದು ಎಷ್ಟೋ ಮನೆಗಳಲ್ಲಿ ಪರಿಸ್ಥಿತಿ ಗಂಭೀರವಾಗಿರುತ್ತೆ. ಹಾಗಾದರೆ ಜೀವನ ಯಾವ ಥರ ನಡೆಸಬೇಕು, ನಾನು SSLC ಆಗೋದ್ಮೇಲೆ ಜಾಬ್ಗೆ ಹೋಗ್ಬೇಕು ಅನ್ನೋ ಎಷ್ಟೋ ವಿದ್ಯಾರ್ಥಿಗಳು ಇರ್ತಾರೆ. ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಈಗ ನಮ್ಮ ಮನೆಯಲ್ಲಿ ಓದಿಸ್ತಾರೆ, ನಾನು ಮುಂದೆ ಕರಿಯರ್ ಸ್ಟಾರ್ಟ್ ಮಾಡಬೇಕು, ನಾನು ಏನಾದರೂ ದೊಡ್ಡ ಹೈಯರ್ ಆಫೀಸರ್ ಆಗಬೇಕು ಅಂತಂದ್ರೆ ಜಗ್ ಡಿಪಾರ್ಟ್ಮೆಂಟ್ ಅದಾವ. ಆ ಡಿಪಾರ್ಟ್ಮೆಂಟ್ ಒಳಗೆ ನಾವು ಒಳ್ಳೆ ಕೋರ್ಸ್ಗಳನ್ನ ಮಾಡಿಕೊಂಡು ಒಳ್ಳೆ ಕರಿಯರ್ ಕಾನ್ಸೆಪ್ಟ್ನ ತಿಳ್ಕೊಂಡು ಅದರಲ್ಲಿ ನಾವು ಮುಂದೆ ವೃತ್ತಿಯನ್ನು ಆರಂಭ ಮಾಡ್ಬೋದು. ಹಾಗಾದರೆ SSLC ಆಗೋದ್ಮೇಲೆ ಯಾವ ಥರ ಜಾಬ್ ಸಿಗ್ತಾವೆ ನಮ್ಗೆ, SSLC ಮುಗಿದ್ರೆ ನಾವು ಯಾವ ಜಾಬ್ನ ನಾನು ಮಾಡ್ಕೋಬೋದು ಅಂತ ನೋಡ್ಬೇಕಂದ್ರೆ ಒಂದೇದು ಆರ್ಮಿ ಅಂದ್ರೆ ಏನಪ್ಪ ಅಂದರೆ ದೇಶವನ್ನು ಕಾಯುವಂಥದ್ದು. ಇದು ಭೂಗಡಿಯಾಗಿರುತ್ತೆ. ಇದರಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಆರ್ಮಿ ನಾವು ಏನು ಮಾಡ್ತೀವಿ ಚಾಯ್ಸ್ ಮಾಡ್ತೀವಿ. ಇದಕ್ಕಪ್ಪ ಅಂದ್ರೆ SSLC ಆಗೋಟ್ಲೆ ಏನೇನಾಗಿಲ್ಲ ಅಂದರೆ ಫಿಸಿಕಲ್ ಮೆಂಟೆನೆನ್ಸ್ ಮಾಡಿಕೊಂಡು ಫಿಸಿಕಲ್ನ ಮಾಡಿಕೊಂಡು ಡೈರೆಕ್ಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಆಯಿತು. ಆರ್ಮಿ ನೀವು 8 ವರ್ಷ ಸರ್ವಿಸ್ ಮಾಡ್ಬೋದು, 18 ವರ್ಷ ಸರ್ವಿಸ್ ಮಾಡ್ಬೋದು. ನೀವು ಜೀವನದಿಂದ ದೇಶದ ಗಡಿನ ಕಾಯಕ ಒಂದು ಒಳ್ಳೆ ಆಪರ್ಚುನಿಟಿ ದೇಶ ಸೇವೆ ಮಾಡೋದ್ರಿಂದ ಆರ್ಮಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ನೇವಿ ನಿಮಗೆಲ್ಲ ಗೊತ್ತಿದೆ, ಸೇಮ್ ಇದನ್ನು ಹಾಗೆ. ನೇವಿ ಏನಪ್ಪ ಅಂದ್ರೆ ಇದು ಜಲ, ಇದಂದ್ರೆ ಹಡಗುಗಳ ಮುಖಾಂತರ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ನಮ್ಮ ದೇಶದ ಗಡಿಗಳನ್ನು ಕಾಯೋದು. ನಾವು ನಮ್ಮ ದೇಶ ಏನು ಮಾಡ್ತಾರೆ, ಈ ಆಕಾರದೊಳಗೆ ಇಲ್ಲಿ ನೀರು ಇಲ್ಲಿ ಈ ದೇಶದ ಗಡಿಯನ್ನು ನಾವು ಇಲ್ಲಿಂದ ಕವರ್ ಮಾಡಿದ್ರೆ ಇಲ್ಲಿಂದ ಕವರ್ ಮಾಡಬೇಕಲ್ಲ, ಅದಕ್ಕಾಗಿ ನೇವಿ ಫೋರ್ಸ್ ಐತಿ. ಇದು ನಾವು SSLC ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ನೇವಿ ಸೆಲೆಕ್ಟ್ ಆಗ್ಬೋದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏರ್ಫೋರ್ಸ್ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ವಾಯು ಅಂದ್ರೆ ವಿಮಾನ ಹೋಗೋದು ಗೊತ್ತಿಲ್ಲ, ಬಟ್ ಅದು ಟ್ರೈ ಮಾಡಿ ತೆಗಿಯೋಕ್ಕೆ ಅಥವಾ ಹೆಲಿಕಾಪ್ಟರ್ ಅಂತ ಹೇಳ್ಬೋದು. ಈ ಏರ್ಫೋರ್ಸ್ ಮುಖಾಂತರ ನಾವು ಜಾಬ್ ಮಾಡ್ಬೋದು. ಅಂದರೆ SSLC ಆದ್ಮೇಲೆ ನಾವು ಏರ್ಫೋರ್ಸ್ ಸೆಲೆಕ್ಟ್ ಆಗ್ಬೋದು. ಏರ್ಫೋರ್ಸ್ ಸೆಲೆಕ್ಟ್ ಆದ್ರೆ ಏನು ಮಾಡ್ತೀವಿ, ಒಳ್ಳೆ ಅರ್ನಿಂಗ್ ರೀ. ಇವು ಮೂರು ದೇಶವನ್ನು ಕಾಯೋಲಿಕ್ಕೆ, ದೇಶವನ್ನು ರಕ್ಷಣೆ ಮಾಡಲಿಕ್ಕೆ, ದೇಶದ ಸೇವೆ ಮಾಡೋಕ್ಕೆ ಒಳ್ಳೆಯ ಅವಕಾಶ ಸಿಗೈತಿ. ಅದೇನಪ್ಪ SSLC ಮೂರನೇ ನಮ್ಗೆ ಒಳ್ಳೆ ಅವಕಾಶ ಇರುತ್ತೆ. ಈ ಮೂರು ನಾವೇನು ಮಾಡ್ಬೋದು, ಸೆಲೆಕ್ಟ್ ಆಗ್ಬೋದು. ನೆಕ್ಸ್ಟ್ ನನ್ನ ಹೈಟ್ ಇಲ್ಲಪ್ಪ, ನಾನು ಏನಿಲ್ಲಪ್ಪ, ನಾನು SSLC ಆಗೋದು ನಂಗೆ ಆಗೋದಿಲ್ಲ ಅನ್ನೋದೇ ರೈಲ್ವೆ ಡಿಪಾರ್ಟ್ಮೆಂಟ್. ನಮ್ಮ ದೇಶದೊಳಗೆ ಅತಿ ಹೆಚ್ಚು ಹೈಯರ್ ಸ್ಯಾಲರಿ ತೊಗೊಂಡು ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಅದು ಯಾವುದಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಅದು ಯಾವುದಪ್ಪ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್. ಇದು SSLC ಆಗೋದು ನಿಮ್ಗೆ ಕ್ಲರ್ಕ್ ಅಂತ ಬರುತ್ತೆ, SSLC ಆಗೋದು ನಿಮಗೆ ಗ್ಯಾಂಗ್ಮನ್ ಅಂತ ಬರುತ್ತೆ. ಈ ಡಿಪಾರ್ಟ್ಮೆಂಟ್ ಒಳಗಡೆ ಹೋಗೋದು ನಿಮ್ಗೆ ಒಂದು ಒಳ್ಳೆ ಅವಕಾಶ. ಇಲ್ಲಿ ಯಾವುದೇ ರೀತಿ ಟ್ರಸ್ಟ್ ಇರೋಂಗಿಲ್ಲ, ಏನಿರಲ್ಲ, ಆರಾಮ್ಸೆ ಜೀವನ ಕೆಲಸ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಒನ್ ಟೈಮ್ ರೈಲ್ವೆ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಇರುತ್ತೆ. ಆಲ್ ಓವರ್ ಇಂಡಿಯಾ ಫ್ರೀ ಇರುತ್ತೆ. ನಿಮ್ಮ ರೈಲ್ವೆ ಪಾಸ್ ಇರುತ್ತೆ, ಆಲ್ ಓವರ್ ಇಂಡಿಯಾ ನಿಮ್ಮ ಫ್ಯಾಮಿಲಿನ ವರ್ಷಕ್ಕೊಮ್ಮೆ ನೀವು ಟ್ರಿಪ್ ಮಾಡಿಸ್ಬೋದು. ಆಲ್ ಓವರ್ ಇಂಡಿಯಾ ಒಂದು ಒಳ್ಳೆ ಅವಕಾಶ ಐತಿ. ಇನ್ನು ITI ನಮ್ಮ ಇಂಡಿಯಾದಾಗ 80% 90% ಇಂಡಸ್ಟ್ರಿ ಇರೋದು. ಎಲ್ಲ ಇಂಡಸ್ಟ್ರಿ ಒಳಗಡೆ ITI ಮಾಡಿದ್ರೆ ಮೆಕ್ಯಾನಿಕ್ ಇರ್ಬೋದು, ನೀವು ಮನಿ ಡಿಪಾರ್ಟ್ಮೆಂಟ್ ವೆಹಿಕಲ್ ರಿಪೇರಿ ಮಾಡೋದು, ಎಲ್ಲ ಡಿಪಾರ್ಟ್ಮೆಂಟ್ ಒಳಗೆ ನೀವು ಎಲೆಕ್ಟ್ರಿಷಿಯನ್ ಇರ್ಬೋದು. ಎಲ್ಲ ಡಿಪಾರ್ಟ್ಮೆಂಟ್ ಒಳಗೆ ITI ಮಾಡಿದ್ರೆ ITI ಅಂದರೆ ಒಳ್ಳೆ ಅವಕಾಶ ಐತಿ. ಹಾಗಾದ್ರೆ ನೋಡಿರಿ, ನಮ್ಮದು ನೀವು ಜೀವನಕ್ಕೆ ಒಂದು ಪಾಲಿಸಿ ಮಾಡ್ಕೊಂತಲ್ಲ, ಅದು ಯಾವ ಪಾಲಿಸಿ ರೀ, LIC. ಅದು ನೀವು LIC ಮಾಡಿ ಮಿನಿ ಡಿಪಾರ್ಟ್ಮೆಂಟ್ ಅದಾವು, ಎಲ್ಲ ರೀತಿ LIC ಮಾಡ್ಬೋದು. ಆ LIC ಮಾಡುವಂಥ ಒಬ್ಬ ಏಜೆಂಟ್ ಅಂತ ನಿಮಗೆ ಆ ಕೆಲಸ ಸಿಗುತ್ತೆ. SSLC ಮಿನಿಮಮ್ SSLC ಪಾಸ್ ಅಂದರೆ ಏಜೆಂಟ್ ಮಾಡ್ಬೋದು. ಮಿನಿಮಮ್ ಸ್ಯಾಲರಿ ಇಲ್ಲ 10K ಹಿಡ್ಕೊಂಡು 20K ಮಟ್ಟ ತೊಗೋಬೋದು, 3 ಜನ ತೊಗೋಬೋದು. ನೀವು ಹೆಂಗೆ ಸರ್ವಿಸ್ ಆಗುತ್ತೆ, ಹೆಂಗೆ ಪಾಲಿಸಿ ಮಾಡ್ಕೊಂಡು ಹೋಗ್ತೀರಿ, ಅಲ್ಲಿ ನಿಮಗೆ ಕಮಿಷನ್ ಅಂತ ಇರುತ್ತೆ, ಫಿಕ್ಸ್ಡ್ ಸ್ಯಾಲರಿ ಇರುತ್ತೆ ನಿಮಗೆ LIC. ಇದ್ರೊಳಗೆ LIC ಯಾರು ಬರ್ತಾವೆ, ಒಂದು ಗೌರ್ಮೆಂಟ್ LIC ಒಂದು ಪ್ರೈವೇಟ್ LIC. ಬ್ಯಾಂಕ್ ಒಳಗೆ LIC ಬರ್ತಾವೆ ಪಾಲಿಸಿ ಇದ್ದು, ಆ ಪಾಲಿಸಿಗಳು ನಾವು ಮಾಡ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಒಳಗಡೆ. ಹಂಗಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ PO ಅಂತ ಐತಿ. SSLC ಮುಗಿಸ್ಬಿಟ್ಲೆ ನೀವು ಪ್ರೈವೇಟ್ ಕಂಪ್ನಿ ಅಥವಾ ಪ್ರೈವೇಟ್ ಬ್ಯಾಂಕ್ ಒಳಗಡೆ ನೀವು ಮಾಡ್ಬೋದು, ಬ್ಯಾಂಕ್ ಕೆಲಸ ಮಾಡ್ಬೋದು SSLC ಆಗುತ್ತೆ. ಮತ್ತಿನ್ನ ಕಾಲ್ ಸೆಂಟರ್ ನೋಡಿದ್ರೆ ಅದನ್ನೆಲ್ಲ ಈ ಮೊಬೈಲ್ ಜಿಯೋ ಮತ್ತು ಏರ್ಟೆಲ್ ಮಿನಿ ಡಿಪಾರ್ಟ್ಮೆಂಟ್ ಅದು ಯಾರು ಒಳ್ಳೆ ಕಮ್ಯುನಿಕೇಷನ್ ಇರುತ್ತೆ, ಗುಡ್ ಕಮ್ಯುನಿಕೇಷನ್ ಇರುತ್ತೆ. ಯಾರು ಮನೆ ಪರಿಸ್ಥಿತಿ ಇದೆ ಇರ್ತಾರೆ, ನಾವು ಫ್ಯಾಮಿಲಿ ಬಿಟ್ಟು ದೂರ ಇದ್ದು ಹೋಗಿ ಕೆಲಸ ಮಾಡ್ಬೋದು ಅಂದರೆ ಏನು ಮಾಡ್ಬೋದು, ಕಾಲ್ ಸೆಂಟರ್ ಒಳಗೆ ಕೆಲಸ ಮಾಡ್ಬೋದು. ಬೆಂಗಳೂರು, ಹುಬ್ಬಳ್ಳಿ ಹಾಗೂ ಮತ್ತು ಬೆಳಗಾವಿಯಲ್ಲಿ ಮೂರು ಸೆಂಟರ್ ಅದಾವೆ ಕರ್ನಾಟಕ ಒಳಗಡೆ. ಕರ್ನಾಟಕ ಬಿಟ್ಟು ನೀವೆಲ್ಲ ಮಾಡ್ಬೋದು ಕಾಲ್ ಸೆಂಟರ್. ಈಗ ಮಿನಿಮಮ್ 15K 20K ಕೂಡ ಕೊಡ್ತಾರೆ. ಇಲ್ಲಿ ಅವರ್ಸ್ ಕೆಲಸ ಇರುತ್ತೆ, 8 ಅವರ್ಸ್ ಕೆಲಸ ಇರುತ್ತೆ. 8 ಅವರ್ಸ್ ಕೆಲಸ ಮುಗಿಸಿ ಆರಾಮ್ ಬರ್ಬೋದು. ನೀವು ಇದು ಮಾಡ್ಕೊಂಡಾಗ ಏನು ಮಾಡ್ಬೋದು, ಈವ್ನಿಂಗ್ ಒಳಗೆ ಜಾಯ್ನ್ ಆಗಿ PU ಮತ್ತು ಡಿಗ್ರಿನ ನೀವು ಕಂಟಿನ್ಯೂ ಮಾಡ್ಬೋದು. ಮತ್ತು ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಒಳ್ಳೆ ಸರ್ವೆ ಡಿಪಾರ್ಟ್ಮೆಂಟ್ ಒಳ್ಳೆ ಡಿಪಾರ್ಟ್ಮೆಂಟ್ ಇದೆ. ಡಿಪ್ಲೊಮಾ ಮಾಡ್ಕೊಂಡು ನೀವು ಇಂಜಿನಿಯರಿಂಗ್ ಮಾಡ್ಕೋಬೋದು. ಡಿಪ್ಲೊಮಾ ಮಾಡ್ಕೊಂಡು ನೀವು ಒಳ್ಳೆ ಆರ್ಟ್ ಗೀಟ್ ಎಲ್ಲ ಶಿಕ್ಷಣ ಎಲ್ಲ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆರ್ಟ್ ಕೋರ್ಸ್ 20%
ನೋಡ್ರಲ್ಲ, ಒಬ್ಬ ವ್ಯಕ್ತಿಯ ಇನ್ನೊಂದು ವ್ಯಕ್ತಿಯ ಭಾವಚಿತ್ರವನ್ನು ನಾವು ಎರಡೇ ಮುಖಾಂತರ ತೆಗಿಬಹುದು. ಒಂದು ಏನಪ್ಪ ಅಂದ್ರೆ ಛಾಯಾಚಿತ್ರ, ಇನ್ನೊಂದು ಚಿತ್ರಕಲೆ. ಚಿತ್ರಕ್ಕೆ ಮೊದಲಾಗಿ ಛಾಯಾಚಿತ್ರ ಇದ್ದಿರಲ್ಲ, ಮೊದಲಾಗಿ ಚಿತ್ರಕಲೆ. ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿನ ತನ್ನ ಅಂದವಾದ ಏಕಾಗ್ರತೆ ಮುಖಾಂತರ ಏನು ಮಾಡಿದ ಚಿತ್ರಕಲೆ ಏನು ಹಾಕಿದ. ಒಳ್ಳೆಯ ಡಿಪಾರ್ಟ್ಮೆಂಟ್ ಇದೆ, ಇದ್ರೊಳಗೆ ಏಕಾಗ್ರತೆ ಜಾಸ್ತಿ ಬೇಕಾಗುತ್ತೆ. ಯಾರಿಗೆ ಆರ್ಟ್ ಸೆಕ್ಷನ್ ಒಳಗಡೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅವರೆಲ್ಲ ಏನು ಮಾಡ್ಬೋದು, ಆರ್ಟ್ ಸೆಕ್ಷನ್ ಒಳಗೆ ಹೋಗ್ಬೋದು. ಮತ್ತೆ ಏನಪ್ಪ ಅಂದ್ರೆ SSLC ಆಯ್ತು, ತಂದೆ ತಾಯಿ ಆಲು ಬರ ಅಂದ್ರೆ ತನ್ನ ಮನ್ಸು ಆಗ್ತದೆ, ನಿಮ್ಮ ಅಪ್ಪ ಯಾರೋ ಒಬ್ಬರು ಬಿಸ್ನೆಸ್ ಮಾಡ್ತಾರೆ, ಬೇಡ ನನ್ನ ಮಕ್ಕಳು ಓದೋದು ಬೇಡ, SSLC ಆಗ ಸಾಕು, ವ್ಯವಹಾರ ಮಾಡಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಇದು ಸಾಕಂದ್ರೆ ನೀವು ಬಿಸ್ನೆಸ್ ಹೋಗ್ಬೋದು. ಇಲ್ಲ ನೀವು ಒಂದು ಸ್ವಂತ ಮನೆ ಪರಿಸ್ಥಿತಿ ಎಡ ಇದ್ರೆ ಒಂದು ಟೀ ಸ್ಟಾಲ್ ಅಥವಾ ಪಾನ್ ಶಾಪ್ ಅಥವಾ ಏನೋ ಕಿರಾಣಿ ಸ್ಟೋರ್ ಹಾಕೊಂಡು ನೀವು ಬಿಸ್ನೆಸ್ ಮಾಡ್ಬೋದು. ಒಳ್ಳೆ ಅವಕಾಶ ಇದೆ. ಆರಾಮ್ ಇನ್ನೊಬ್ಬರಿಗೆ ದುಡಿಮೆ ಮಾಡಿ ನೀವು ಬಿಸ್ನೆಸ್ ಮಾಡ್ಬೋದು. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹಾಗಾಗಿ ಇರಬೇಕು ಆರ್ಮಿ, ನೇವಿ, ಏರ್ಫೋರ್ಸ್, ರೈಲ್ವೆ, ITI ಇವೆಲ್ಲ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇರ್ತವೆ. ಗೌರ್ಮೆಂಟ್ ಎಕ್ಸಾಮ್ ಇರಲಿ, ಪ್ರೈವೇಟ್ ಎಕ್ಸಾಮ್ ಇರಲಿ, ಇವೆಲ್ಲ ಕ್ಲಿಯರ್ ಮಾಡಕ್ಕೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತೀವಿ. ಹಂಗಂದ್ರೆ ನಾವು SSLC ನ 3 ಭಾಗವಾಗಿ ನಾವು ವಿಂಗಡಣೆ ಮಾಡ್ಬೋದು. ಯಾವಪ್ಪ ಅಂತಂದ್ರೆ ಒಂದು ಆರ್ಟ್ಸ್ ಸೆಕ್ಷನ್, ಒಂದು ಕಾಮರ್ಸ್ ಸೆಕ್ಷನ್, ಒಂದು ಸೈನ್ಸ್ ಸೆಕ್ಷನ್. ಹಂಗಂದ್ರೆ ಫಸ್ಟ್ ಏನು ಏನಪ್ಪ ಅಂತಂದ್ರೆ ಆರ್ಟ್ಸ್ ಸೆಕ್ಷನ್. ಆರ್ಟ್ಸ್ ಮಾಡಿದ್ರೆ ಏನೈತಿ, ಆರ್ಟ್ಸ್ ಮಾಡಿದ್ರೆ ಏನಾಗ್ಬೋದು ಹಂಗಂದ್ರೆ ಮನ್ಯಾಗ ಆರ್ಟ್ಸ್ ನೋಡ್ತಾ PUC ಅಂತ ಬರುತ್ತೆ. ಈ ಮನ್ಯಾಗ PUC ಎತ್ಕೊಳ್ಬೇಕು ಅಂದ್ರೆ PUC ನಮ್ದು ಫೌಂಡೇಶನ್ ಕೋರ್ಸ್ ಎಲ್ಲ ನಮ್ದು ಬೇಕಾಗಿದ್ದಲ್ಲ ಅಂತಂದ್ರೆ ಈ PUC ಒಳಗೆ. ಹಂಗಂದ್ರೆ ನಾವು 6 to 10th ಮನೆ ಏನು ಕಲಿತಿರ್ತೀವಲ್ಲ ಬರೀ PUC 2 ವರ್ಷ ಕಲಿತಿರ್ತೀವಿ ನಾವು. PU ಫಸ್ಟ್, ಇನ್ನೊಂದು PU ಸೆಕೆಂಡ್. ಈ ಏನು 6 ವರ್ಷ 7 ವರ್ಷ ನಾವು SSLC ಒಳಗೆ ಕಲಿತಿರ್ತೀವಲ್ಲ, ಎಲ್ಲ ಸಿಲೆಬಸ್ ನಾವು PUC ಒಳಗೆ ಕಲಿತೀವಿ. ಹಂಗಂದ್ರೆ ಆಲ್ಮೋಸ್ಟ್ 80% ಸಿಲೆಬಸ್ ಇಲ್ಲೇ ಕವರ್ ಮಾಡ್ಬಿಡ್ತೀವಿ PUC ಒಳಗೆ. ಒಳ್ಳೆ ಚಕ್ರ PUC ಮಾಡ್ಕೊಂಡು ವಿಲೇಜ್ ಅಕೌಂಟ್ ಎಲ್ಲ ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡ್ಬೋದು. SC FD ಎಲ್ಲ ಮಾಡೋದು ಅನುಕೂಲ ಆಗುತ್ತೆ. PUC ಪಾಸ್ ಆಗಿ ಆದ್ರೆ SD ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಅದೇ ನೀವು PUC ಮಾಡ್ಕೊಂಡು BA ಮಾಡ್ಬೇಕಂದ್ರೆ ಒಳ್ಳೆ ಅವಕಾಶ ಇದೆ. BA ಆದ್ರೆ ನೀವು ಒಂದೊಂದು ನೀವು UPSC, KPSC, FDA, PDO ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡ್ಬೋದು. ಈ BA ಒಳಗಡೆ ಒಂದು ಡಿಪಾರ್ಟ್ಮೆಂಟ್ ಇರ್ತದೆ. BA ಮಾಡ್ಕೊಂಡು ಮತ್ತೆ ಏನು BA ಕ್ಲಿಯರ್ ಮಾಡ್ಬೋದು. TET ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಟೀಚರ್ಸ್ ಆಗ್ಬೋದು. ಮತ್ತೆ CET ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಅವಕಾಶ ಇರ್ತೈತಿ. ನೀವು ನೋಡಿ BA ಆದ್ಮೇಲೆ ನೀವು MA ಮಾಡ್ಕೊಂಡ್ರೆ ದೊಡ್ಡ ಕಾಲೇಜ್ ಪ್ರೊಫೆಸರ್ ಆಗ್ಬೋದು, ನೀವು ಹೈಯರ್ ಎಜುಕೇಶನ್ ಮಾಡ್ಕೋಬಹುದು. ಆಮೇಲೆ MA ಆಗಿನ ಯಾಕೆ PhD ಇಂಟ್ರೆಸ್ಟ್ ಇರ್ತಂದ್ರೆ PhD ಮಾಡ್ಕೋಬಹುದು. MA ಆಗಿನ PhD ಮಾಡ್ಕೊಂಡ್ರೆ MA ಆಗಿನ ನೀವು ನೆಟ್ ಸೆಟ್ ಅಂತ ಬರ್ತಾರೆ. ಈ ದೊಡ್ಡ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಒಳಗೆ ಲೆಕ್ಚರ್ಸ್ ಆಗ್ತಾರೆ. ನೀವು ಮಾಡ್ಬೋದು ನೆಟ್ ಸೆಟ್ ಮತ್ತೆ GR ಮಾಡ್ಬೋದು. ಹಂಗಂದ್ರೆ ಸೆಟ್ ಅಂದ್ರೆ ಏನಪ್ಪ ಅಂದ್ರೆ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಮತ್ತೆ ನೆಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಈ ಎರಡು ಎಕ್ಸಾಮ್ ಒಂದು ಎಕ್ಸಾಮ್ ಅಂತ ಕ್ಲಿಯರ್ ಮಾಡಿದ್ರೆ ಒಳ್ಳೆ ಅವಕಾಶ ಇರ್ತದೆ. ದೊಡ್ಡ ಲೆಕ್ಚರ್ಸ್ ಆಗಿ ಯಾರು ಇರುತ್ತೆ, ನಮ್ಮ ಅಜ್ಜ ಅಥವಾ ನಮ್ಮ ಸರ್ಸ್ ಯಾರೋ ಇನ್ಸ್ಪಿರೇಷನ್ ಆಗಿ ಏನು ಮಾಡ್ತೀವಿ, ಲೆಕ್ಚರ್ಸ್ ಆಗ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಆ ಅವಕಾಶ ನೀವು ಮಾಡ್ಬೋದು. GR ಅಂದ್ರೆ ಏನಪ್ಪ ಅಂದ್ರೆ ಜೂನಿಯರ್ ರಿಸರ್ಚ್ ಫೆಲೋ. ಹಂಗಂದ್ರೆ ಏನ್ರಿ, ನಾವು ಈ PhD ಮಾಡಕ್ಕೆ ನಮ್ಗೆ ಗೌರ್ಮೆಂಟ್ ಒಂದು ಎಕ್ಸಾಮ್ ಇರ್ತೈತಿ. ಈ ಎಕ್ಸಾಮ್ ಏನು ಮಾಡಿದ್ರೆ ನಾವು ಈ PhD ಮಾಡಕ್ಕೆ ಒಂದು ಸಮ್ ಅಮೌಂಟ್ ಕೊಡ್ತಾರೆ ಪರ್ ಮಂತ್ ನಮ್ಗೆ. ಅವ್ರ ಎಕ್ಸಾಮ್ ಮಾಡ್ಬೋದು ನೀವು. ನೆಕ್ಸ್ಟ್ ಹಂಗಂದ್ರೆ ಏನಪ್ಪ ಎಲ್ಲ ನೀವು BA ಎಕ್ಸಾಮ್ ಮಾಡ್ಬೋದು. PUC ಮ್ಯಾಗ 5 ವರ್ಷ ಎಲ್ಲ ಯಾಕಂದ್ರೆ ಲಾಯರ್ ಆಗ್ಬೇಕು ನಾವು ಅಂತ ಇಂಟ್ರೆಸ್ಟ್ ಆಗಿರುತ್ತೆ ನೋಡು, ಅವರು ಎಲ್ಲರೂ ಮಾಡ್ಬೋದು. ಮತ್ತೆ ಎಲ್ಲರೂ ಮಾಡ್ಬೋದು. ಮತ್ತೆ ಇದ್ದಾಗ BA ಮಾಡಿದ್ಮೇಲೆ ಏನು ಮಾಡಿಲ್ಲ, PUC ಮ್ಯಾಗ ಏನೇ ಮಾಡ್ಕೊಂಡ್ರೆ BSW ಮತ್ತು MSW ಅಂದ್ರೆ ಬ್ಯಾಚುಲರ್ ಸೋಷಲ್ ವರ್ಕ್ ಮತ್ತೆ ಇನ್ನೊಂದು ಮಾಸ್ಟರ್ ಸೋಷಲ್ ವರ್ಕ್ ಅಂತ ಇರುತ್ತೆ. ಈ BSW MSW ಮಾಡಿದ್ರೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಮತ್ತು ಮಹಿಳಾ ಮತ್ತು ನಾಗರಿಕ ಇಲಾಖೆ, ಕ್ರೀಡಾ ಮತ್ತು ಇಲಾಖೆ ಒಳಗೆ ಇವ್ರದ್ದು ಇನ್ವಾಲ್ವ್ಮೆಂಟ್ ಭಾಳ ಇರುತ್ತೆ. ಈ ಪಂಚಾಯತ್ ಒಳಗಡೆ 80% ವರ್ಕ್ ಮಾಡಿ ಯಾರು ಅಂದ್ರೆ ಈ BSW MSW ಸಮಾಜ ಕಾರ್ಯಕರ್ತರು, NGO ಎಲ್ಲ ಬಿಸ್ನೆಸ್ ಮಾಡಿದ್ರೆ ಮತ್ತೆ ನಿಮ್ದು ಜಾಬ್ ಒಳಗಡೆ ಹೋಗ್ಬೇಕಂದ್ರೆ ನಿಮ್ಮನ್ನ ಆಯ್ಕೆ ಮಾಡಕ್ಕೆ ಹೊಸ್ಕೊಂಡು ನಿಂತಿರ್ತಾರಲ್ಲ HR ಆ HR ಎಲ್ಲ ಕ್ರಿಯೇಟ್ ಮಾಡಿದ್ರೆ ಯಾರು ಅಂದ್ರೆ ಈ BSW ಮತ್ತು MSW ಅವ್ರಿಗೆ. ಮತ್ತೆ ನೀವು ಯಾಕಂದ್ರೆ ನಿಮ್ಮ ಕಾಲೇಜ್ ಸ್ಕೂಲ್ ಒಳಗಡೆ ಏನು ಮಾಡಿರ್ತೀರಿ, ನಮ್ಮ PCR ಇಷ್ಟ ನಮ್ಗೆ, ನಾನು BPED ಮಾಡ್ಬೇಕು, ನಾವು ಟೀಚರ್ಸ್ ಆಗ್ಬೇಕಂತ ಇರ್ತಾರಲ್ಲ, ಯಾರು ನಾನು PT ಆಗ್ಬೇಕಂತ ಇರ್ತಾರಲ್ಲ, ಯೋಗಾಸನ ಟೀಚರ್ಸ್ ಆಗ್ಬೇಕಂತ ಇರ್ತಾರಲ್ಲ, ಅವೆಲ್ಲ ಏನು ಮಾಡ್ಬೋದು BPED ಮತ್ತು MPED ಮಾಡ್ಬೋದು. BPED ಮಾಡಿದ್ರೆ ನೀವು ಸ್ಕೂಲ್ ಮತ್ತೆ ಪ್ರೈಮರಿ ಮತ್ತು ಪ್ರೀ ಪ್ರೈಮರಿ ಮತ್ತು ಹೈಸ್ಕೂಲ್ ಒಳಗೆ ನೀವು BPED ಮಾಡ್ಕೊಂಡು CET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ TET ಮತ್ತು CET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ನೀವು ಮತ್ತೆ ಟೀಚರ್ಸ್ ಆಗ್ಬೋದು, ಗೌರ್ಮೆಂಟ್ ಟೀಚರ್ಸ್. ಇಲ್ಲ ಪ್ರೈವೇಟ್ ಒಳಗಡೆ ಸಿಕ್ಕಾಪಟ್ಟೆ ಸ್ಕೂಲ್ಸ್ ಒಳಗಡೆ ನೀವು ವರ್ಕ್ ಮಾಡ್ಬೋದು. ಇಲ್ಲ MPED ಅಂದ್ರೆ ಮಾಸ್ಟರ್ ಫಿಸಿಕಲ್ ಎಜುಕೇಶನ್ ಅಂದ್ರೆ ನೀವು ಕಾಲೇಜ್ ಒಳಗಡೆ ಮತ್ತೆ PU ಕಾಲೇಜ್, ಡಿಗ್ರಿ ಕಾಲೇಜ್, ಮಾಸ್ಟರ್ಸ್ ಒಳಗಡೆ ನೀವು ಸ್ಪೋರ್ಟ್ಸ್ ಟೀಚರ್ಸ್ ಆಗ್ಬೋದು. ಒಳ್ಳೆ ಅವಕಾಶ ಇದೆ, ಮಾಡ್ಕೊಳ್ಳಿ. ಇನ್ನು ಹಾಗಾದ್ರೆ ಆರ್ಟ್ಸ್ ಮಾಡಿದ್ರೆ ನಾನು PUC ಮುಗಿಸಿದೆ, BA ಮುಗಿಸಿದೆ, MA ಮುಗಿಸಿದೆ, PhD ಮಾಡಿದೆ, ಹಂಗಾದ್ರೆ ನಾನು ದೊಡ್ಡ ದೊಡ್ಡ DC, SP, DYSP, ದೊಡ್ಡ ದೊಡ್ಡ ಹೈಯರ್ ಎಜುಕೇಶನ್, ದೊಡ್ಡ ದೊಡ್ಡ ಹೈಯರ್ ಡಿಪಾರ್ಟ್ಮೆಂಟ್ ಒಳಗೆ ವರ್ಕ್ ಮಾಡಬೇಕು, ನನ್ನ ದೇಶ ನನ್ನ ಊರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಅವಕಾಶ ಇದೆ. ಅದು ಯಾವ್ದಪ್ಪ ಅಂದ್ರೆ UPSC ಮತ್ತು KPSC. UPSC ಅಂದ್ರೆ ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, KPSC ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವು ಎರಡು ಡಿಪಾರ್ಟ್ಮೆಂಟ್ ಅದ ನೋಡ್ರಿ, ನಿಮ್ಮ ಜೀವನ ಉದ್ಧಾರ ಮಾಡುತ್ತೆ. ಈ ಎಕ್ಸಾಮ್ಸ್ ಎಫರ್ಟ್ ಆಗಿ ವರ್ಕ್ ಮಾಡಿದ್ರೆ ನಿಮ್ಮಂತ ಹಾರ್ಡ್ ವರ್ಕ್ ಯಾರಿಲ್ಲ ನೋಡ್ರಿ. ಮೊನ್ನೆ ರಿಸಲ್ಟ್ ಬಂತ UPSC ರಿಸಲ್ಟ್. ಹಂಗ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಶಾಂತಪ್ಪ ಕುರ್ಬಾರ್ ಅಂತ ಒಬ್ಬ PSI, ಅವ್ರು SSLC ಫೇಲ್, PUC ನ ಮೂರನೇ ಅಟೆಂಪ್ಟ್ ಪಾಸ್ ಆಗ್ಯಾರ, ಇನ್ನು ಡಿಗ್ರಿನ 2ನೇ ಅಟೆಂಪ್ಟ್ ಪಾಸ್ ಆಗ್ಯಾರ. ಅಂದ್ರೆ ಅವ್ರದ್ದು ಫಸ್ಟ್ ಸೆಮ್ ಮತ್ತು ಫಿಫ್ತ್ ಸೆಮ್ ಫೇಲ್ ಆಗಿರುತ್ತೆ. ಅವ್ರು ನೆಕ್ಸ್ಟ್ ಟೈಮ್ ಕಟ್ಕೊಂಡು ಅಂತ PSI ವ್ಯಕ್ತಿ ಇವತ್ತು ಏನ್ರಿ UPSC ಎಕ್ಸಾಮ್ ಕ್ರ್ಯಾಕ್ ಮಾಡ್ತಂದ್ರೆ ಏನ್ರಿ ಒಳ್ಳೆ ಅವಕಾಶ ಇದೆ, ಮಾಡ್ಕೊಳ್ಳಿ. ನೋಡ್ರಿ KPSC ಒಳಗೆ KS, FDA ಎಲ್ಲ ಬರ್ತಾರೆ, ಅವಕಾಶ ಇರುತ್ತೆ. ದೊಡ್ಡ ಡಿಪಾರ್ಟ್ಮೆಂಟ್ ಅದು ಮಾಡ್ಕೊಳ್ಳಿ. ಇನ್ನು ಸ್ಟೇಟ್ಸ್ ಎಕ್ಸಾಮ್ ಯಾವಪ್ಪ ಅಂತಂದ್ರೆ FDA, SCA, PDO, ಪಂಚಾಯತ್ ಒಳಗೆ ವರ್ಕ್ ಮಾಡೋ ಕಾರ್ಯದರ್ಶಿ ಎಲ್ಲ ಕೆಲಸ ಮಾಡ್ಬೋದು ನೀವು. ಮತ್ತು ನಿಮ್ಗೆ KSS ಡಿಪಾರ್ಟ್ಮೆಂಟ್ ಒಳಗಡೆ ದೊಡ್ಡ ದೊಡ್ಡ ಹುದ್ದೆಗಳು ಬರ್ತಲ್ಲ, ನೀವೆಲ್ಲರೂ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಮಾಡ್ಕೋಬೋದು ನೀವು. ಇನ್ನೊಂದು ಏನಪ್ಪ ಅಂದ್ರೆ ನೀವು ಡಿಗ್ರಿ ಮುಗಿಸ್ಕೊಂಡು BA ಮುಗಿಸ್ಕೊಂಡು SSC ಎಕ್ಸಾಮ್ ಬರ್ತದೆ. ವರ್ಷಕ್ಕೆ 8 ರ್ಯಾಂಕ್ ಇದೆ SSC ಎಕ್ಸಾಮ್.
8 ಬರೆಯಕ್ಕೆ ಒಮ್ಮೆ SSC ಎಕ್ಸಾಮ್ ಮೇಲೆ ಕ್ರ್ಯಾಕ್ ಮಾಡಿದ್ರೆ ಪರ್ ಮಂತ್ 28,500 ಅಪ್ ಟು 42,500 ತಗೋಬೋದು ಸ್ಯಾಲರಿ. ನೀವು ಒಳ್ಳೆ ಅವಕಾಶ ಮಾಡ್ಬಿಡಿ. ಹಂಗ ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಕಾಮರ್ಸ್ ಮಾಡ್ತೀವಿ. SSC ಒಳ್ಳೆ ಕಾಮರ್ಸ್ ಯಾಕೆ ಮಾಡ್ತೀವಿ? ಕಾಮರ್ಸ್ ಏನಪ್ಪ ಅಂದ್ರೆ ನಾವು PUC ಆಗಿದ್ರೆ ನಾವು ಬಿಸ್ನೆಸ್ ಲೈನ್ ಬರಲಿ, ಬಿಸ್ನೆಸ್ ಮಾಡುವಂತ ಎಲ್ಲರೂ ಮಕ್ಕಳು ಏನು ಮಾಡ್ತಾರೆ, ನನ್ನ ಮಗನ ನಾನು ಬಿಸ್ನೆಸ್ ಲೈನ್ ಬರ್ಬೇಕಲ್ಪ ಅನ್ನೋದು ಎಲ್ಲ ಏನು ಮಾಡ್ತಾರೆ, ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಚಾಯ್ಸ್ ಮಾಡ್ತಾರೆ. ಹಂಗಂದ್ರೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಚಾಯ್ಸ್ ಮಾಡೋದ್ರ ವಿದ್ಯಾರ್ಥಿಗೆ ಏನು ಫಸ್ಟ್ ಅಂದ್ರೆ PUC ಮುಗಿಸ್ಕೊಂತಾರೆ. PUC ಒಳಗೆ ಏನು ಕೇಳ್ತಾರೆ ಅಂದ್ರೆ ಅವ್ರು ಟ್ರೇಡಿಂಗ್ ಅಂದ್ರೆ ಬಿಸ್ನೆಸ್ ಹೆಂಗೆ ಮಾಡಬೇಕು, ಬಿಸ್ನೆಸ್ ಒಳಗೆ ಏನು ಮೇಂಟೆನೆನ್ಸ್ ಮಾಡಬೇಕು, ಯಾವ ಥರ ಬರೀಬೇಕು, ಏನು ಆ ಅಕೌಂಟ್ಸ್ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು. ನೀವೇ ಹೇಳ್ತೀರಿ ಖರ್ಚು ಮಾಡಿದ್ರಿ, ನೀವು ಆ ಸೆಂಟಿ ಮಾಡಿದ್ರೆ ಪಪ್ಪರ್ ಏನು ಮಾಡ್ತಾರೆ, ಇಷ್ಟಾಗಿದೆ ಅಂತ ಬರ್ತಾರೆ ಮಮ್ಮಿ ಕಡೆ ಎಲ್ಲ ನೀವು ಇನ್ನೂ ಬರೀಬೋದು. ಯಾಕಂದ್ರೆ ನಿಮ್ಮ ಸ್ಕೂಲಲ್ಲಿ ಕಲಿಯುವಾಗ ನಿಮ್ಮ ಪಪ್ಪ ಮಮ್ಮಿ ಟೀಚರ್ಸ್ ಹೇಳ್ತಾರೆ, ನಿಮಗೆ ಇಷ್ಟು ಬುಕ್ಸ್ ತಂದ್ರೆ ಅಷ್ಟೇ ಹೇಳ್ತಾರೆ. ನಿಮ್ಮ ಪಪ್ಪ ಏನು ಮಾಡ್ತಾರೆ, ಈ ಬುಕ್ಸ್ ಇಷ್ಟು ಕೊಟ್ಟೆ, ಈ ಪೆನ್ಸಿಲ್ಗೆ ಇಷ್ಟು ಕೊಟ್ಟೆ, ಈ ನೋಟ್ಸ್ಗೆ ಇಷ್ಟು ಕೊಟ್ಟೆ ಅಂತ ಲೆಕ್ಕ ಹಾಕಲ್ಲ, ಈ ಗಡಿಗೆ ಇಷ್ಟು ಕೊಟ್ಟೆ ಅಂತ ಲೆಕ್ಕ ಹಾಕಲ್ಲ. ಹಂಗೆ ವಾರ್ಷಿಕ ಲೆಕ್ಕ ಹಾಕಿದ್ರೆ ನಾವು ಕಾಮರ್ಸ್ ಡಿಪಾರ್ಟ್ಮೆಂಟ್. ಹಂಗಂದ್ರೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಅಧಿಕಾರಿ ಆಗ್ತಂದ್ರೆ ಏನಪ್ಪ, ಒಳ್ಳೆ ಬಿಸ್ನೆಸ್ ಮಾಡೋಕ್ಕಂತ PUC ಮೇಲೆ ಬೇಕಾಗುತ್ತೆ. ಈ PUC ಒಳಗೆ ಏನು ಮಾಡ್ತೀರಿ, ಅಕೌಂಟ್ಸ್, ಬಿಸ್ನೆಸ್, ಎಕನಾಮಿಕ್ಸ್ ಅಂತ 3 ಡಿಪಾರ್ಟ್ಮೆಂಟ್ ಇರ್ತಾವೆ. 3 ಡಿಪಾರ್ಟ್ಮೆಂಟ್. ಈ 3 ಡಿಪಾರ್ಟ್ಮೆಂಟ್ ನೀವು ಒಳ್ಳೆ ಮನಸ್ಸು ಕೊಡುತ್ತೆ. ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರುತ್ತೆ, ಮತ್ತು ಇನ್ನೊಂದು ಕಂಪ್ಯೂಟರ್ CS ಅಂತ ಬರುತ್ತೆ. ನೀವು ಈಗ ಎಲ್ಲ ನೀವು ಕಾಮರ್ಸ್ ನೋಡಿ ಕವರ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಆಟೋಮೆಟಿಕ್ ಬಿಸ್ನೆಸ್ ಏನಿದೆ ಎಲ್ಲ ಆಕ್ಟಿವಿಟೀಸ್ ಗೊತ್ತಾಗುತ್ತೆ. ಯಾವ ಥರ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಯಾವ ಥರ ಎಲ್ಲ ಮಾಡ್ತಾರೆ, ಯಾವ ಥರ ಲಾಭ ತಂತ್ರ, ಪ್ರಾಫಿಟ್ ಯಾವ ಥರ ಇರುತ್ತೆ, ಮೆಜರ್ಮೆಂಟ್ ಹೇಗಿರುತ್ತೆ, ಯಾವ ಥರ ನಾವು ಒಂದು ಪ್ರಾಡಕ್ಟ್ಗೆ ಎಷ್ಟು ಪ್ರೈಸ್ ಇರುತ್ತೆ. ಈ ಒಂದು ಪೆನ್ ತೊಗೊಂಡ್ರೆ ಈ ಪೆನ್ನಿಗೆ 7 ರೂಪಾಯಿ ಇರ್ತದೆ, ಇದು ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗೈತಿ, ಇದನ್ನ ರಿಟೇಲ್ ಮಾರ್ಕೆಟ್ ಹೆಂಗ, ಹೋಲ್ಸೇಲ್ ಮಾರ್ಕೆಟ್ ಅಂತ, ಚಿಲ್ಲರೆ ವ್ಯಾಪಾರಿಗಳು ಅಂತ, ಎರೆ ವ್ಯಾಪಾರಿಗಳು ಅಂತ ಯಾರು ಇರ್ತಾರೆ ಎಲ್ಲ ಗೊತ್ತಾಗುತ್ತೆ. ಈ ಪೆನ್ನಿಗೆ ಬರೀ ಒಂದು ಪೆನ್ ಕಡಿಯಾಬೇಕಂದ್ರೆ 3 ರೂಪಾಯಿ ಇರ್ತೈತಿ. ಈ ಪೆನ್ ನಮ್ಗೆ ಡೈರೆಕ್ಟ್ ನಾವು ಯೂಸ್ ಮಾಡ್ಬೇಕಂದ್ರೆ 7 ರೂಪಾಯಿ ಆಗುತ್ತೆ. ಹಂಗಂದ್ರೆ ಈ 4 ರೂಪಾಯಿ ಯಾರು ತಗೊಂಡ್ರು, ಯಾರಿಗೆ ಹೋಗ್ತಾರೆ 4 ರೂಪಾಯಿ ಅನ್ನೋದು ಲೆಕ್ಕ ಎಲ್ಲ ಮಾಡಿಸಿದ್ರೆ ನಮ್ದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಇದೆ. ಹಂಗಾದ್ರೆ ನೆಕ್ಸ್ಟ್ ಕೊಡೋಣ PUC ಆಗಿನ ಏನು ಮಾಡಬೇಕು ಅಂತ ಕೇಳ್ತೀವಿ. ಹಂಗಂದ್ರೆ PUC ಆಗಿನ ನೀವು BCom ಮಾಡ್ಕೋಬೋದು, BBA ಮಾಡ್ಕೋಬೋದು, ಮತ್ತು ಬ್ಯಾಡ ಅಂದ್ರೆ BCA ಮಾಡ್ಕೋಬೋದು. ಹಂಗಂದ್ರೆ BCom ಮಾಡಿದ್ರೆ ಏನು ಕೆಲಸ ಸಿಗ್ತದೆ ನಮ್ಗೆ ಅಂತ ಕೇಳ್ತೀವಿ. ಹಂಗಂದ್ರೆ ಏನಪ್ಪ ಅಂದ್ರೆ BCom ಮಾಡ್ಕೊಂಡು ನೀವು ಓನ್ ಆಗಿ ನೀವು ಟ್ಯಾಕ್ಸ್ ಕನ್ಸಲ್ಟೇಷನ್ ಮಾಡ್ಕೋಬೋದು. ಇದು ಕೂಡ PUC ಆಗಿನ ನೀವು CA ಫೌಂಡೇಶನ್ ಕೋರ್ಸ್ ಅಂತ ಬರುತ್ತೆ, ಮತ್ತು CS ಫೌಂಡೇಶನ್ ಕೋರ್ಸ್ ಅಂತ ಬರುತ್ತೆ. ನೀವು BCom ಆಗಿನಾಗ ಈ ಕೋರ್ಸಿಗೆ ಜಾಯ್ನ್ ಆಗ್ಬೋದು, PUC ಆಗಿನಾಗ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಹಂಗಂದ್ರೆ PUC ಒಳಗೆ ಮಾಡ್ಕೊಂಡ್ರೆ ನೀವು ಒಳ್ಳೆ CA ಅಂದ್ರೆ ಹೇಳ್ರಿ ಚಾರ್ಟರ್ಡ್ ಅಕೌಂಟ್ ಅಂದ್ರೆ ಒಳ್ಳೆ ಚಾರ್ಟರ್ಡ್ ಅಕೌಂಟ್ ಆಗ್ಬೋದು. ಎಲ್ಲ ಕಾಮರ್ಸ್ ಆಕ್ಟಿವಿಟೀಸ್ನ ಎಲ್ಲ ಜಾಬ್ ಬರೋದು ಇರ್ರಿ. ಟ್ಯಾಕ್ಸ್ ಯಾರು ಮಾಡ್ತಾರೆ, ಚಾರ್ಟರ್ಡ್ ಅಕೌಂಟ್ ಎಲ್ಲ ಮೇಂಟೆನೆನ್ಸ್ ಮಾಡ್ತಾರೆ ಯಾರು ಅಂದ್ರೆ ಚಾರ್ಟರ್ಡ್ ಅಕೌಂಟ್. ಹಂಗಂದ್ರೆ CS ಕಂಪ್ನಿ ಸೆಕ್ರೆಟರಿ, ಒಂದು ಕಂಪ್ನಿ ಇರ್ತದೆ, ಇದೊಂದು ಕಂಪ್ನಿ ಅಂತೀವಿ ಸ್ಟ್ರಕ್ಚರ್. ಈ ಕಂಪ್ನಿದು ಎಲ್ಲಾನ ಮೇಂಟೆನೆನ್ಸ್ ಮಾಡ್ತಾರೆ ಯಾರು, CS ಅಂದ್ರೆ ಕಂಪ್ನಿ ಸೆಕ್ರೆಟರಿ. ಈ ಕಂಪ್ನಿ ಸೆಕ್ರೆಟರಿ ಈ ಕಂಪ್ನಿ ಏನು ಕಂಪ್ನಿ ಬೇಕಲ್ಲ ಎಲ್ಲ ಆಕ್ಟಿವಿಟೀಸ್ ನಾವು ಮುಖಾಂತರ ಮೇಂಟೆನೆನ್ಸ್ ಮಾಡ್ತಾರೆ ಅಂತ CS ಅಂದ್ರೆ CS ಮಾಡ್ತಾರೆ ಅಂದ್ರೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ BCom ಮಾಡ್ಕೊಂಡು ಏನು ಮಾಡಬೇಕು, ಎಷ್ಟೋ ಮಂದಿ ಹೇಳ್ತಾರೆ BCom ಆಗ್ಬಿಟ್ಟೆ ಬ್ಯಾಂಕಿಂಗ್ ಸೆಕ್ಟರ್ ಅಂತ. ಹಂಗಂದ್ರೆ ನೀವು ಬ್ಯಾಂಕಿಂಗ್ ಎಲ್ಲ ಆಕ್ಟಿವಿಟೀಸ್ ನಿಮಗೆ ಇಲ್ಲೇ ಗೊತ್ತಾಗುತ್ತೆ. PUC ಮತ್ತು ಡಿಗ್ರಿ ಒಳಗೆ ಎಲ್ಲ ಕಲ್ತ್ಬಿಟ್ಟಿರ್ತಾರೆ. ಹಂಗಂದ್ರೆ ಬ್ಯಾಂಕಿಂಗ್ ಜಾಯ್ನ್ ಆಗ್ಬೋದು. ಹಂಗಂದ್ರೆ ನೀವು 80% ನೀವೆಲ್ಲ ಕಲ್ತಿರ್ತೀರಿ. ಯಾಕಂದ್ರೆ ಇಲ್ಲಿ BCom ಮತ್ತು PUC ಮಾಡಿದ್ರೆ ಕಂಪ್ಯೂಟರ್ ಕಲ್ತಿರ್ತೀರಿ, ಇವಾಗ GS ಎಲ್ಲ ಕಲ್ತಿರ್ತೀರಿ, ಎಲ್ಲ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಬರ್ತೀವಿ ಈ ಕಾಮರ್ಸ್ ಡಿಪಾರ್ಟ್ಮೆಂಟ್ ಬರ್ತೀವಿ. 80% ಕವರ್ ಆಗಿರ್ತೀವಿ. ಅದಕ್ಕೆ ನಿಮ್ಗೆಲ್ಲ ಫಸ್ಟ್ ಆದ್ಯತೆ ಕೊಡಿದಾಗ BCom ಒಳಗೆ ಬ್ಯಾಂಕಿಂಗ್ ಒಳಗಡೆ ಆದ್ಯತೆ ಜಾಸ್ತಿ ಕೊಡ್ತಾರೆ. ಹಂಗಂದ್ರೆ ನೆಕ್ಸ್ಟ್ ನೀವು PUC ಮಾಡ್ಕೊಂಡು ಎಲ್ಲರಿಗೂ ಮಾಡ್ಕೋಬೋದು. PUC ಆಗಿದ್ರೆ ನೀವು ಏನು ಮಾಡ್ಕೋಬೋದು, ಇದು ಡಿಗ್ರಿ ಆಗಿದ್ರೆ ನೀವು ಎಲ್ಲರಿಗೂ ಮಾಡ್ಕೋಬೋದು. ಹಂಗಂದ್ರೆ ನೋಡ್ರಿ PUC ಮ್ಯಾಗ 5 ವರ್ಷ ಎಲ್ಲರಿಗೂ ಐತಿ. ಹಂಗಂದ್ರೆ BCom ಮ್ಯಾಗ 3 ವರ್ಷ ಎಲ್ಲರಿಗೂ ಐತಿ. ಮುಗಿಸಿದ್ರೆ ಒಳ್ಳೆ ಲಾಯರ್ ಆಗ್ಬೋದು. ನೆಕ್ಸ್ಟ್ ನೀವು ಅದೇ ಈಗ ನಿಮ್ಗೆ BCA ಅಂದ್ರೆ ಏನಪ್ಪ ಅಂದ್ರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದ್ರೆ BCA ಮಾಡ್ಕೊಂಡು ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಒಳಗಡೆ ಇನ್ಫೋಸಿಸ್, ವಿಪ್ರೋ, TCS ದೊಡ್ಡ ಕಂಪ್ನಿ ಒಳಗಡೆ ನೀವೇನು ಮಾಡೋದು ಸಾಫ್ಟ್ವೇರ್ ಮೇಂಟೆನೆನ್ಸ್ ಮಾಡುವಂಥ ಒಂದು ವ್ಯಕ್ತಿ ಆಗ್ಬೋದು. ನೀವು ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ನೀವೇನು ಮಾಡ್ಬೋದ್ರಿ, ಇದು ನೋಡ್ರಿ BCA ಮಾಡ್ಕೊಂಡು MCA ಮಾಡ್ಕೊಂಡ್ರೆ ಕಾಲೇಜ್ ಒಳಗಡೆ CS ಲೆಕ್ಚರ್ಸ್ ಆಗಿ ನೀವು ವರ್ಕ್ ಮಾಡ್ಬೋದು. ಬೇಡಪ್ಪ ಅಂದ್ರೆ ದೊಡ್ಡ ಕಂಪ್ನಿ ಒಳಗಡೆ ನೀವು ಹೈಯರ್ MD ಅಥವಾ CS ಡಿಪಾರ್ಟ್ಮೆಂಟ್ MD ಆಗಿ ವರ್ಕ್ ಮಾಡ್ಬೋದು ನೀವು. ಹಂಗಂದ್ರೆ BBA ಏನಂದ್ರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಪ್ಲಿಕೇಶನ್ ಅಥವಾ ಅಡ್ಮಿನಿಸ್ಟ್ರೇಷನ್ ಅಂತ ಕರಿಬೋದು. ಇನ್ನು MBA ಅಂದ್ರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿಬೋದು. ಅಂದ್ರೆ BBA ಮಾಡಿದ್ರೆ ಏನಪ್ಪ ಅಂದ್ರೆ ಒಂದು ಬಿಸ್ನೆಸ್ ಒಳಗಡೆ ಇರುವಂಥ ನಾಲೆಜ್ನ ಇನ್ನೂ ಹೆಚ್ಚಿನಾಗಿ ಕಲಿಬೋದು. ಇಬ್ಬರೇ ಕಾಮರ್ಸ್ ಏನು ಮಾಡ್ಬೇಕು ಕಲ್ತಿರ್ತೀನಿ ಅಂದ್ರೆ ಆ ಬಿಸ್ನೆಸ್ ಮಾಡಕ್ಕೆ ಹೆಂಗೆ ಏನಂತ ಅಷ್ಟೇ ಕಲ್ತಿರ್ತೀನಿ. ಬಟ್ ಇಲ್ಲಿ BBA ಒಳಗಡೆ ಯಾವ ಥರ ಇಂಪ್ರೂವ್ ಮಾಡ್ತಾರೆ, ಯಾವ ಥರ ಬಿಸ್ನೆಸ್ ಇರುತ್ತೆ, ಯಾವ ಥರ ಮೇಂಟೆನೆನ್ಸ್ ಮಾಡ್ತಾರೆ, ಬಿಸ್ನೆಸ್ ಟೈಪ್ ಏನಿರುತ್ತೆ, ಕಂಪ್ನಿ ಅಥವಾ ಬಿಸ್ನೆಸ್ ಇದೆ ಏನು ಆಕ್ಟಿವಿಟೀಸ್ ಹೇಗಿರುತ್ತೆ, ಕಾನೂನು ಮುಖಾಂತರ ಏನು ಮಾಡಬೇಕು, ಯಾವ ಥರ ಲಾಸ್ ಆಗುತ್ತೆ, ಕಂಪ್ನಿಗೆ ಏನು ಪ್ರಾಫಿಟ್ ಆಗುತ್ತೆ, ಏನು ಮಾಡಬೇಕು, ನಾವು ಯಾವ ಲಾಭ ಮುಖಾಂತರ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಸರ್ಕಾರದ ಟ್ಯಾಕ್ಸ್ ಕನ್ಸೆಪ್ಟ್ ಮಾಡ್ಬೇಕು ಎಲ್ಲ ನಾವು ಮಾಡ್ತೀವಿ BBA ಕಲಿತೀವಿ. ಅಂದ್ರೆ MBA ಅಂದ್ರೆ ಒಂದು ದೊಡ್ಡ ಕಂಪ್ನಿ ಮೇಂಟೆನೆನ್ಸ್ ಮಾಡೋದು ಯಾರಿಗೆ MBA. ಹಂಗಂದ್ರೆ MBA ಮಾಡಿದ್ರೆ MD ಆಗ್ತಾರೆ, ದೊಡ್ಡ ಡಿಪಾರ್ಟ್ಮೆಂಟ್ ಹೆಡ್ ಡಿಪಾರ್ಟ್ಮೆಂಟ್ ಇದಾಗ್ತಾರೆ. ಡೈರೆಕ್ಟ್ MBA ಮಾಡ್ಕೊಂಡ್ರೆ ಒಂದು ಇಂಟರ್ವ್ಯೂ ಇರ್ತಾ ಇಂಟರ್ವ್ಯೂ ಫೇಸ್ ಮಾಡಿದ್ರೆ ಸಾಕು ನೀವು ದೊಡ್ಡ ಕಂಪ್ನಿ ಒಳಗಡೆ ನೀವು ವರ್ಕ್ ಮಾಡ್ಬೋದು. ನಿಮ್ಗೆ ಏನೇನಾದ್ರೂ MBA ಮಾಡ್ಕೊಂಡು ಜಾಬ್ ಹೋದ್ರೆ ಪರ್ ಮಂತ್ 1 lakh ಕೂಡ ಸ್ಯಾಲರಿ ತೊಗೋಬೋದು. ಹಂಗಂದ್ರೆ ಸರ್ ಆರ್ಟ್ಸ್ ಮಾಡ್ತಾರೆ ಅಷ್ಟೇ ನೀವು ಕಾಂಪಿಟೇಟಿವ್ ಮಾಡ್ಬೋದು ಸರ್, ನಾವು BCom ಮಾಡ್ಬೋದು, ನಾವು ಕಾಮರ್ಸ್ ಡಿಪಾರ್ಟ್ಮೆಂಟ್ ಮಾಡ್ಬೋದು. ನಿಮಗೂ ಒಂದು ಅವಕಾಶ ಐತಿ. ಅವಕಾಶ ಐತೆ ನಿಮ್ದು ನೀವು ಫೀಲ್ಡ್ನಾಗೆ ಫೇಸ್ ಮಾಡ್ಬೋದು. ಯಾರು ಡಿಗ್ರಿ ಆಗಿರ್ತಾರೆ, ಯಾರು PUC ಆಗಿರ್ತಾರೆ, ಅವರು ಅರ್ಹತೆ ಮ್ಯಾಗಡೆ ಏನು ಮಾಡ್ಬೋದು ಎಕ್ಸಾಮ್ಸ್ನ ಗೌರ್ಮೆಂಟ್ ಎಕ್ಸಾಮ್ನ ಕನೆಕ್ಟ್ ಮಾಡ್ಬೋದು. ನೀವು UPSC ಎಕ್ಸಾಮ್ನ ಮತ್ತು KPSC ಎಕ್ಸಾಮ್ನ ಮತ್ತು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಕ್ರ್ಯಾಕ್ ಮಾಡ್ಬೋದು. ಗೌರ್ಮೆಂಟ್ ನಿಮಗೂ ಒಂದು ಅವಕಾಶ ಕೊಡೈತಿ. ನೀವು ನೋಡ್ರಿ ಆರ್ಟ್ಸ್ ತರಕಿನ ನಿಮಗೇನು ಕಮ್ಮಿ ಇಲ್ಲ, ನಿಮಗೂ ಒಂದು ಒಳ್ಳೆ ಅವಕಾಶ ಐತಿ. ನೀವು ಕ್ರ್ಯಾಕ್ ಮಾಡೋಕೆ ಒಂದು ಅವಕಾಶ ಐತಿ, ಮಾಡ್ಕೊಡಿ. ಹಂಗಂದ್ರೆ ಆಲ್ ಸ್ಟೇಟ್ ಮತ್ತು ಸೆಂಟ್ರಲ್ ಎಕ್ಸಾಮ್ಸ್ ನೀವು ಬರೀರಿ, ಒಳ್ಳೆ ಅವಕಾಶ ಐತಿ, ಮಾಡ್ಕೊಡಿ. ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ
ಒಳ್ಳೆ ನಿಮ್ದಾದಂಥ ಡಿಪಾರ್ಟ್ಮೆಂಟ್ ವಾಣಿಜ್ಯ ಇಲಾಖೆ ಅಂತ ಬರ್ತವೆ. ವಾಣಿಜ್ಯ ಸಂಸ್ಥೆ ಮೇಂಟೆನೆನ್ಸ್ ಕೂಡ ಅಧಿಕಾರಿ ಇರ್ತಾರೆ, ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಇರ್ತಾರೆ, ಗ್ರಾಹಕರ ವೇದಿಕೆ ದೊಡ್ಡ ದೊಡ್ಡ ಉದ್ಯೋಗಗಳು. ನೀವು ಮೋರ್ ದನ್ ಗೌರ್ಮೆಂಟ್ ಎಂಬಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ 42,000 ಅಂದ್ರೆ 42,000 ಪೇಮೆಂಟ್ ಸ್ಟಾರ್ಟಿಂಗ್. ದೊಡ್ಡ ಡಿಗ್ರಿ ಮಾಡ್ಕೊಂಡು ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಒಳ್ಳೆ ಅವಕಾಶ ಇರುತ್ತೆ. ಹಂಗಂದ್ರೆ ಸರ್ ಆರ್ಟ್ಸ್ ಅಥವಾ ಕಾಮರ್ಸ್ ಅಂದ್ರೆ ಇದ್ರ ಬಗ್ಗೆ ನೀವು ಯಾವ ಸರ್ ಜಾಸ್ತಿ ನೀವು ಅಂತಂದ್ರೆ ಸೈನ್ಸ್ ಮಾಡ್ಕೊಳ್ಳೋಕೆ ಎಷ್ಟೋ ಮಂದಿ ಅವಕಾಶ ಇರುತ್ತೆ. ಸೈನ್ಸ್ ಮಾಡ್ಬೇಕು ಸರ್ ನಾನು ಒಳ್ಳೆ ಡಾಕ್ಟರ್ಸ್ ಆಗ್ಬೋದು, ನಾನು ಇಂಜಿನಿಯರ್ ಆಗ್ಬೇಕು ಏನಿಲ್ಲ, ಹಂಗಂದ್ರೆ ಸೈನ್ಸ್ ಹೋಗ್ಬೋದು. ಹಂಗಂದ್ರೆ ಸೈನ್ಸ್ ಒಳಗಡೆ ಏನೇ ಇರ್ತಪ್ಪ ಅಂದ್ರೆ ಒಳಗಡೆ ಒಳ್ಳೆ ಸ್ಕೂಲ್ ಮಾಡಿರ್ತೀನಿ. ಹಂಗಂದ್ರೆ ಸೈನ್ಸ ಮಾಡ್ಬೇಕು, ನಮ್ಮ ಅಕ್ಕ ನಮ್ಮ ಅಣ್ಣ ಮಾಡಿದ್ರೆ ಸೈನ್ಸ್, ನಮ್ಮ ಅಣ್ಣ ಇಂಜಿನಿಯರ್ಸ್ ಅದ, ನಾನು ಇಂಜಿನಿಯರ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು ಎಷ್ಟೋ ಮಂದಿ ಕನಸು ಇರುತ್ತೆ. ನಮ್ಮ ಫ್ಯಾಮಿಲಿ ಒಳಗಡೆ ಏನಾಗ ಬಂದ್ರೆ ನಾನು ಡಾಕ್ಟರ್ ಆಗಿ ಎಲ್ಲ ನಾನು ಫೇಸ್ ಮಾಡ್ಬೇಕು ಅಂತ ಇರುತ್ತೆ. ಹಂಗಂದ್ರೆ ನೀವು ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಚಾಯ್ಸ್ ಮಾಡ್ಕೋಬೇಕು. ಸೈನ್ಸ್ ಡಿಪಾರ್ಟ್ಮೆಂಟ್ ಒಳಗಡೆ ನೀವು ಫಸ್ಟ್ಗೆ PUC ಎಂಟ್ರಿ ಆಗ್ತೀವಿ. PUC ಎಂಟ್ರಿ ಆಗುತ್ತೆ, PUC ಎಕ್ಸಾಮ್ ಒಳಗಡೆ ಚಲೋ ಸ್ಕೋರ್ ಮಾಡ್ತೀವಿ. ಹಂಗಂದ್ರೆ ನೀವು ಮಾಡ್ತೀವಿ ಡಾಕ್ಟರ್ ಆಗ್ಬೇಕಂದ್ರೆ ನೀವು ನೀಟ್ ಮತ್ತು JEE ಎಕ್ಸಾಮ್, ನೀಟ್ ಮತ್ತು JEE ಮತ್ತು CET ಎಕ್ಸಾಮ್ ಮಾಡ್ಬೇಕು. ಹಂಗಂದ್ರೆ ನೀಟ್ ಅಂದರೆ ಡಾಕ್ಟರ್ಸ್ ಯಾರು ಡಾಕ್ಟರ್ ಆಗ್ಬೇಕಂತ ಆಗ್ಬೇಕಂತ ಅಂತಿರ್ತೀರಲ್ಲ ನೀವೆಲ್ಲ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಇನ್ನು JEE ನೀವೆಲ್ಲ ಇಂಜಿನಿಯರ್ಸ್ ಆಗ್ಬೇಕು ಎಲ್ಲ ಇದು ಮಾಡ್ಕೊಬೋದು. ಇನ್ನು ಸ್ಟೇಟ್ ಒಳಗಡೆ ಯಾವುದೇ ರೀತಿ ಎಕ್ಸಾಮ್ ನಾವು ಕಂಡಕ್ಟ್ ಮಾಡ್ತಾ ಇರ್ಬೇಕು ಸ್ಟೇಟ್ ಗೌರ್ಮೆಂಟ್. ಹಂಗಂದ್ರೆ CET ಎಕ್ಸಾಮ್ ನೀವು ಸ್ಟೇಟ್ ಒಳಗಡೆ ಏನೇ ಇದ್ರೆ ನೀವು ಎಲಿಜಿಬಲ್ ಆಗ್ಬೇಕು CET ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಹಂಗಂದ್ರೆ ಎಷ್ಟೋ ಮಂದಿಗೆ ನರ್ಸಿಂಗ್ ಮಾಡ್ಕೊಂಡಿರುತ್ತೆ, ಎಷ್ಟೋ ಮಂದಿ ಡಾಕ್ಟರ್ಸ್ ಮಾಡ್ಕೊಂತೀರಿ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ. ಹಂಗಂದ್ರೆ ನೀವು ಮಾಡ್ಬೋದು ನರ್ಸಿಂಗ್ ಒಳಗಡೆ ಹೋಗಿ ನೀವು ಹಾಸ್ಪಿಟಲ್ ಒಳಗಡೆ ವರ್ಕ್ ಮಾಡ್ಬೋದು. ಇಲ್ಲಿ ಏನಾದ್ರೆ ಮಿನಿಮಮ್ ಏನಾದ್ರೆ ನಿಮ್ಗೆ 20,000-30,000 ಕೊಟ್ಟ ಮಾಡ್ತಾರೆ. 2 ಹಾಸ್ಪಿಟಲ್ ಮಾಡಿದ್ರೆ ಆರಾಮ್ ಮೋರ್ ದನ್ 60,000 ಅಂತ ಹೋಗ್ಬೋದು. ಈ ಡಾಕ್ಟರ್ಸ್ ಕೈ ಒಳಗಡೆ ನೀವು ಕೆಲಸ ಮಾಡೋ ಯಾರಪ್ಪ ಅಂದ್ರೆ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಅಂದರೆ. ಹಂಗಂದ್ರೆ ನರ್ಸಿಂಗ್ಸ್ ಒಳಗಡೆ ಮತ್ತು 4 ಡಿಪಾರ್ಟ್ಮೆಂಟ್ ಇರ್ತವೆ. ಯಾವ್ಯಾವಪ್ಪ ಅಂದರೆ ಒಂದು ಡಾಕ್ಟರ್ಸ್ ಕಡೆ ಕೆಲಸ ಮಾಡೋದು, ಮತ್ತು ಡಾಕ್ಟರ್ಸ್ನ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದಿರ್ತಾರೆ ನರ್ಸಿಂಗ್. ಇನ್ನೊಂದು ಈ ಹೆರಿಗೆ ಆಸ್ಪತ್ರೆ ಒಳಗಡೆ ವರ್ಕ್ ಮಾಡೋಕೆ ನರ್ಸಿಂಗ್ಸ್ ಯೂಸ್ ಮಾಡ್ತೀವಿ. ಇನ್ನು ಆಂಬುಲೆನ್ಸಸ್ ಒಳಗಡೆ 80% ಆಂಬುಲೆನ್ಸ್ ಒಳಗಡೆ ಎಲ್ಲ ವರ್ಕ್ ಮಾಡೋದು ಯಾರಪ್ಪ ಅಂದರೆ ನರ್ಸಿಂಗ್ಸ್ ಇರುತ್ತೆ. ಒಳ್ಳೆ ಅವಕಾಶ ಐತಿ. ಗೌರ್ಮೆಂಟ್ ಎಕ್ಸಾಮ್ ನೀವು ಗೌರ್ಮೆಂಟ್ ಥ್ರೂ ಸೀಟ್ಸ್ ಇದ್ದಾವೆ, ಅಲ್ಲಿ ಮಾಡ್ಬೋದು, ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಡೈರೆಕ್ಟ್ SSLC ಮುಖಾಂತರ SSLC ಆದವರೆಲ್ಲ ನೀವು ನರ್ಸಿಂಗ್ ಮಾಡ್ಬೋದು, ಅವಕಾಶ ಐತಿ. ಇನ್ನು ಪ್ಯಾರಾಮೆಡಿಕಲ್, ಈ ಪ್ಯಾರಾಮೆಡಿಕಲ್ ಮಾಡ್ಕೊಂಡು ನೀವು ಮಾಡ್ಬೋದು, ಹಾಸ್ಪಿಟಲ್ ಒಳಗಡೆ ವರ್ಕ್ ಮಾಡ್ಬೋದು, ಮೆಡಿಸಿನ್ ಡಿಪಾರ್ಟ್ಮೆಂಟ್ ಒಳಗಡೆ ವರ್ಕ್ ಮಾಡ್ಬೋದು ನೀವು. ಹಂಗಂದ್ರೆ ನೀವು ಸರ್ ನಾನು ಸೈನ್ಸ್ ಮಾಡೋದು ಸರ್, ನಾನು ಡಿಪ್ಲೊಮಾ ಮಾಡ್ಕೋಬೋದು ಸರ್, ನಾನು PUC ಒಳಗಡೆ ಸೈನ್ಸ್ ಒಳಗಡೆ ಫೇಲ್ ಆಗಿದೆ ಸರ್, ನೀವು ಡಿಪ್ಲೊಮಾ ಮಾಡ್ಕೊಂಡು ಇಂಜಿನಿಯರ್ ಮಾಡ್ಬೋದು. ಎಷ್ಟೋ ಮಂದಿ ಇಂಜಿನಿಯರ್ ಮಾಡ್ಕೊಂಡ್ಬಂತಿರ್ಪ PUC ಒಳಗಡೆ ಏನೋ ಒಂದು ಅವಕಾಶ ಇಲ್ಲ ಏನು ಮಾಡ್ತೀವಿ, ಏನೋ ನಿಮ್ಗೆ ತಪ್ಪಿನಿಂದ ಏನು ಮಾಡ್ತೀವಿ PUC ಒಳಗೆ ಫೇಲ್ ಆಗಿಬಿಡ್ತೀವಿ. ಇನ್ನೇನು ಮಾಡಿ ಅಂದರೆ SSLC ಆದಮೇಲೆ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ಕೊಬೋದು. ಒಳ್ಳೆ ಅವಕಾಶ ಐತಿ ಡಿಪ್ಲೊಮಾ ಮಾಡ್ಕೊಂಡ್ರೆ. ಇನ್ನು ಇಂಜಿನಿಯರಿಂಗ್ ನೋಡಿರಿ PUC ಒಳಗಡೆ ನೀವು ಮಾಡ್ಬೋದು, PUC ಮಾಡ್ಕೊಂಡು JEE ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಒಂದು ಒಳ್ಳೆ ಚಲೋ ರ್ಯಾಂಕಿಂಗ್ ಸಿಗ್ತದೆ. ನೀವು ಒಂದು ದೊಡ್ಡ ಇಂಜಿನಿಯರ್ ಕಾಲೇಜ್ ಒಳಗಡೆ ನೀವು ವಿಶೇಷ ಇಂಜಿನಿಯರ್ ಕಾಲೇಜ್ ಅಂತ ಕಾಲೇಜ್ ಒಳಗಡೆ ನೀವು ಇಂಜಿನಿಯರ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಬೋದು. BTech MTech ಮಾಡ್ಕೊಂಡು ಒಳ್ಳೆ ಅವಕಾಶ ಐತಿ. ಇನ್ನು ನೀವು ಸರ್ ನಾನು ಸೈನ್ಸ್ ಕಾಮರ್ಸ್ ಮಾಡೋದು ಅಷ್ಟೇ MBA ಮಾಡ್ಬೋದು ಸರ್, ನಾವೇನು MBA ಮಾಡ್ಬೋದು ಸರ್, ನಾವು MBA ಆಗ್ಬೋದು ಅನ್ನೋ ಥರ ಇಲ್ಲ. ಹಂಗಾಗಿ ನೀವು MBA ಮಾಡ್ಕೊಬೋದು, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ಒಳ್ಳೆ ಅವಕಾಶ ಐತಿ. ಸೈನ್ಸ್ ಮಾಡಿದವರು MBA ಮಾಡ್ಕೊಬೋದು, ಕಾಮರ್ಸ್ ಮಾಡಿದ್ರೆ MBA ಮಾಡ್ಬೋದು, ಮತ್ತು ಆರ್ಟ್ಸ್ ಮಾಡಿದ್ರೆ MBA ಮಾಡೋಕ್ಕೆ ಅವಕಾಶ ಐತಿ. ಗೌರ್ಮೆಂಟ್ ಒಂದು ಅವಕಾಶ ಕೊಟ್ಟಿರ್ತೀವಿ ಮಾಡ್ಬೋದು. ಹಂಗಾದ್ರೆ ನೆಕ್ಸ್ಟ್ ಏನಪ್ಪ ಅಂತಂದರೆ D ಫಾರ್ಮ್. ಅಂದರೆ D ಫಾರ್ಮ್ ಮಾಡಿದ್ರೆ ಈ ಗುಳಿಗೆ ಫಾರ್ಮಸಿ ಇರ್ತಾವಲ್ಲ, ಆ ಫಾರ್ಮಸಿಗೆಲ್ಲ ಪರ್ಮಿಷನ್ ಕೊಡ್ಬೇಕಂದ್ರೆ ಈ D ಫಾರ್ಮ್ ಎಕ್ಸಾಮ್ನ ಕ್ಲಿಯರ್ ಮಾಡಿರ್ಬೇಕು. ಹಂಗಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅಂದರೆ ನೋಡಿರಿ ಸೈನ್ಸ್ ಮಾಡಿದ್ರೆ ಕಾಮರ್ಸ್ ಮಾಡಿದ್ರೆ ಮಾತ್ರ ಬಿಸ್ನೆಸ್ ಮಾಡ್ಬೇಕಾ, ಆರ್ಟ್ಸ್ ಮಾಡಿದ್ರೆ ಅಷ್ಟೇ ಫೇಲ್ ಆದ್ರೆ ಅಷ್ಟೇ ಬಿಸ್ನೆಸ್ ಮಾಡ್ಬೇಕು ಹಂಗೇನಿಲ್ಲ. ನೀವೆಲ್ಲ ಎಜುಕೇಷನ್ ಮುಗಿಸ್ಕೊಂಡು ಒಳ್ಳೆ ನಾಲೆಜ್ ತೊಗೊಂಡು ನೀವು ಬಿಸ್ನೆಸ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ನೀವು ಈ ಸರ್ ದೊಡ್ಡ ಆಫೀಸರ್ ಆಗಬೇಕಂತಂದ್ರೆ ನೀವು ಏನು ಡಿಗ್ರಿ ಮುಗೋಟೆ BSc ಮುಗೋಟೆ ಆಲ್ ಟೈಪ್ಸ್ ಆಫ್ ಗೌರ್ಮೆಂಟ್ ಜಾಬ್ಸ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಕ್ಲಿಯರ್ ಮಾಡ್ಕೋಬೋದು. ಮಾಡ್ಕೊಂಡು ಒಳ್ಳೆ ಡಿಪಾರ್ಟ್ಮೆಂಟ್ ಒಳಗೆ ನೀವು ಅಗ್ರಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೇಕಿತ್ತು, ಅಲ್ಲಿ MSc ಮತ್ತು BSc ಅಗ್ರಿ ಮಾಡಿಕೊಂಡು ಒಳ್ಳೆ ಅಗ್ರಿಕಲ್ಚರ್ ನಾಲೆಜ್ ಸಿಗುತ್ತೆ. ಒಳ್ಳೆ ನಾಲೆಜ್ ಈ ಕೃಷಿ ಮತ್ತು ಕೇಂದ್ರಗಳಿರ್ತವೆ, ಒಳ್ಳೆ ಅಧಿಕಾರಿಗಳಾಗಿ ವರ್ಕ್ ಮಾಡ್ಬೋದು. ಹಳ್ಳಿಗಳಲ್ಲಿ ಯಾವ ಮಣ್ಣಿಗೆ ಯಾವ ಫಲವತ್ತವಾದಂಥ ಮಣ್ಣಿಗೆ ಯಾವ ಸಸ್ಯಗಳನ್ನು ಬೆಳೆದ್ರೆ ಯಾವ ಬೆಳೆ ಬೆಳೆದ್ರೆ ಒಳ್ಳೆ ಬೆಳೆ ಬರುತ್ತೆ. ಈ ಮಣ್ಣಿನ ಪರೀಕ್ಷೆ ಇರ್ಬೋದು ಮತ್ತು ಮಳೆ ಹನಿ ನೀರಿನ ಪರೀಕ್ಷೆ ಇರ್ಬೋದು. ಒಳ್ಳೆ ಅವಕಾಶ ಐತಿ ಸೈನ್ಸ್ನಾಗೆ ಮಾಡ್ಕೊಳ್ಳಿ. ಹಂಗಂದ್ರೆ ಇವತ್ತಿನ ಕ್ಲಾಸ್ ಒಳಗಡೆ ನೀವು SSLC ಆದರೆ ಆಯಿತು ಮುಂದೆ ಏನಂತ ನಾವು ನೋಡಿದ್ವಿ. ಹಂಗಂದ್ರೆ SSLC ಆಗಿದ್ದಾಗ ನಿಮ್ಗೆ ಒಂದು ಪಿಕ್ಚರ್ ಸಿಗುತ್ತೆ. ಎಷ್ಟೋ ಮಂದಿಗೆ SSLC ಆಗಿದ್ದಾಗ ಏನು ಮಾಡಬೇಕು, ಯಾವ ಜಾಬ್ಸ್ ಹೆಂಗೆ, ಈ ನಾನು ಗೌರ್ಮೆಂಟ್ ಆಫೀಸರ್ ಆಗ್ಬೇಕಂತ ಇರ್ತೀರಪ್ಪ ಏನಂತ ಗೊತ್ತಿರಲ್ಲ. ಬಟ್ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ವ್ಯಾಲ್ಯೂ ಐತಿ, ಏನು ಮಾಡಿದ್ರೆ ಏನಾಗ್ತದೆ, ನಾ ಇಂಜಿನಿಯರ್ಸ್ ಮಾಡ್ಕೊಂಡು ಯಾವ ಡಿಪಾರ್ಟ್ಮೆಂಟ್ ಚಾಯ್ಸ್ ಮಾಡ್ಕೊಬೇಕು, ಅಂದರೆ ಇಂಜಿನಿಯರ್ ಆಗ್ಬೇಕಂದ್ರೆ ಏನು ಮಾಡಿದ್ರೆ ಯಾವ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಆಗ್ತೀನಿ, ನಾ DC ಆಗ್ಬೇಕಂತಿರ್ತೀನಿ. ಎಲ್ಲರೂ ಅವರು ನಮ್ಮ ಆರ್ಟ್ಸ್ ಮಾಡಿದ್ರೆ DC ಆಗ್ತೀವಿ, ನಮ್ಮ ಕಾಮರ್ಸ್ ಮಾಡಿದ್ರೆ ಸೈನ್ಸ್ ಮಾಡ್ಕೊಂಡು ಒಂದು ನಾಲೆಜ್ ಇರಲ್ಲ. ಯಾಕಂದ್ರೆ ಅವಾಗಲೇ ನೀವು SSLC ಮುಗಿಸಿ ಬಂದಿರ್ತೀನಿ, ನಿಮ್ಗೆ ಏನೂ ಗೊತ್ತಿರಲ್ಲ. ಜಾಬ್ ಎಷ್ಟೋ ಮಂದಿಗೆ ಆರ್ಮಿ ಹೋಗ್ಬೇಕು, ನೇವಿ ಹೋಗ್ಬೇಕು, ಏರ್ಫೋರ್ಸ್ ಹೋಗ್ಬೇಕು, ರೇಡಿ ಹೋಗ್ಬೇಕು, ವರ್ಕ್ ಮಾಡ್ಬೇಕು ಅನ್ನೋ ಮನಸ್ಸು ಇರುತ್ತೆ. ಬಟ್ ನಾ ಏನು ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ, ಯಾವ ಡಿಪಾರ್ಟ್ಮೆಂಟ್ ಹೋದ್ರೆ ನನಗೆ ಬಂದಿರುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಇವತ್ತು ನೀವು ಕ್ಲಾಸ್ ಮಾಡಿದ್ದೆ. ಹಂಗಂದ್ರೆ ನಿಮ್ಗೆ ಎಲ್ಲರಿಗೂ ಈಗ ಬಂದಲ್ಲ ರೀತಿ ಒಂದು ಭರವಸೆ ಸಿಕ್ಕೈತಿ. ನನಗೆಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ನೋ ಮುಖಾಂತರ ನಿಮ್ಗೆ ಒಂದು ವಿಡಿಯೋ ಮಾಡೀನಿ. ನನಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ಸ್ ಆಗಿ ಕಮೆಂಟ್ಸ್ ಕೊಡ್ರಿ. ನಿಮ್ಗೆ ಇನ್ನೂ ಒಳ್ಳೆ ನಾಲೆಜ್ ಬೇಕಂದ್ರೆ ನೀವು ಕಮೆಂಟ್ಸ್ ಸೆಕ್ಷನ್ ಒಳಗಡೆ ನೀವು ಕಮೆಂಟ್ ಮಾಡಿರಿ. ನಾನು ಇನ್ನೂ ನಿಮ್ಗೆ ಒಳ್ಳೆಯ ರೀತಿಯ ಕ್ಲಾಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ.